ಯಾರ್ರಿ ಓಡರ್ ಅನ್ರಿ. See this guy. ಇಲ್ಲಿ ಅದು ಇಲ್ಲಿ 56, 55 ಎಲ್ಲ ನಮ್ಮದೇ. 4 ಬುಕ್ ಮಾಡಿದ್ದೀವಿ. ಪಕ್ಕದಲ್ಲೇ ಬಂದ್ಬಿಟ್ಟು 600 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ಎಷ್ಟು ಕೊಡ್ತೀರಾ ಬನ್ನಿ ಅಂತ ಹೇಳ್ತಾವ್ರೆ. ಯಾಕೆ ಇಲ್ಲೆಲ್ಲ ಊಟ ನೋಡಿ ಎಲ್ಲ ಕಡಿಮೆ ಆಗಿದೆ. ಯಾರು ಹೇಳ್ತಾರೋ ಸುಮ್ಮನೆ ಬಂದವರೆಲ್ಲ ಸ್ಕ್ಯಾಮು ಅಂತ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಿರೋದು ಮನೆಯಿಂದ. ಯಾಕಂದರೆ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಗೋವಾಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಅದಕ್ಕೋಸ್ಕರವಾಗೆಲ್ಲ ಪ್ಯಾಕ್ ಮಾಡ್ಕೊಬೇಕು, ಪ್ಯಾಕಿಂಗ್ ನಡೆಯುತ್ತೆ. ಇಲ್ಲಿಂದ ಮತ್ತೆ ಶಾಪಿಂಗ್ ಹೋಗಬೇಕು. ಶಾಪಿಂಗಿಂದ ಆಮೇಲೆ ನಾವು ಟ್ರೈನ್ ತಗೋ ಹೋಗೋದು. ಸೊ ಬನ್ನಿ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ ಫುಲ್ ಎನರ್ಜಿಯಿಂದ. ಈ ಎನರ್ಜಿ ಫುಲ್ ಥ್ರೂ ಔಟ್ ಡೇ ಇರಬೇಕು. ಫಸ್ಟೇ ನಾನು ಇವಾಗ ಹೋಗಿ ಬಟ್ಟೆ ಪ್ಯಾಕ್ ಮಾಡಿ ಸಾನಕ್ಕೆ ಹೋಗಿ, ಸಾನಿಂದ ಬಂದು ಮಾಮೂಲಿ ಬಟ್ಟೆ ಹಾಕೊಂಡು ಗಾಡಿ ಹತ್ತಿ, ಗಾಡಿಯಿಂದ ಎಕ್ಸ್ಲೇಟ್ರ್ ಕೊಟ್ಟು, ಎಕ್ಸ್ಲೇಟ್ರಿಂದ ಮುಂದಕ್ಕೆ ಯಶವಂತಪುರಕ್ಕೆ ಹೋಗಿ, ಯಶವಂತಪುರ ತಾಜ್ ಹೋಟ್ಲಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು, ಅಲ್ಲಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಿ, ಅಲ್ಲಿಂದ ಏನರಲ್ಲಿ ಟ್ರೈನಲ್ಲಿ ಹೋಗೋದು. ಇಷ್ಟೈತೆ ಪ್ರೊಸೆಸ್ಸು. ಇವಾಗ ಟೈಮ್ ಬಂದು ಕರೆಕ್ಟಾಗಿ 9 ಗಂಟೆ ಆಗ್ತಾಯಿದೆ. ಸೊ 9 ಗಂಟೆಗೆ ರೆಡಿ ಆಗ್ತಾ ಇದ್ದೀನಿ ನಾನು ಸ್ಟಾರ್ಟ್ ಆಗೋಕ್ಕೆ. ಅದಕ್ಕೆ ನಾನು ಬೆಳಗ್ಗೆನೇ ಬೇಗ ಎದ್ದು ಗಾಯ್ಸ್, ಫುಲ್ ಬಟ್ಟೆನೆಲ್ಲ ಫುಲ್ ಅಂಡಿದ್ದೀನಿ. ಇಷ್ಟು ಬಟ್ಟೆನೂ ಇದರೊಳಗೆ ಪ್ಯಾಕ್ ಮಾಡ್ಕೊಬೇಕು. ಆ್ಯಂಡ್ ನಂದು ಒಂದು ಸ್ಟ್ಯಾಂಡ್ ಬೇರೆ ಎತ್ಕೊಂಡಿದ್ದೀನಿ ಬಿಕಾಸ್ ವೀಡಿಯೋ ಶೂಟ್ ಎಲ್ಲ ಮಾಡೋಕ್ಕೆ. ಆ್ಯಂಡ್ ನೀವು ಮೇಯ್ನ್ ಹೋಗ್ಬೇಕಾದ್ರೆ ಏನು ಪ್ಯಾಕ್ ಮಾಡ್ಕೊಬೇಕು ಅಂತ ಅಂದರೆ, ಯು ಆರ್ ಗೋಯಿಂಗ್ ಫಾರ್ ಬೇರೆ ಕಂಟ್ರಿಗಾಗಿರಲಿ, ಬೇರೆ ಕಡೆಗಾಗಿರಲಿ, ಗೋವಾ ಎಲ್ಲಿ ನೀವು ರೆಂಟಲ್ ಬೈಕ್ಸ್ ಎಲ್ಲ ತೊಗೊತೀರಾ, ನೀವು ಓನಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಈ ಕಡೆ ಡಾಕ್ಯುಮೆಂಟ್ಸ್ ತೊಗೊಳ್ಳಿ. ಆ್ಯಂಡ್ ಡ್ರೈವಿಂಗ್ ಲೈಸೆನ್ಸು 2 ಇರಬೇಕು. ಒಂದು ಇದೇ ಹಾಕಿಲ್ಲ, ಒಂದು ಒರಿಜಿನಲ್ ಇರಬೇಕು, ಒಂದು ಡೂಪ್ಲಿಕೇಟ್ ಇರಬೇಕು. ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಳ್ಳಿ. ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಆಧಾರ್ ಕಾರ್ಡ್ ನೀವು ರೂಮ್ಗೆಲ್ಲ ಚೆಕ್-ಇನ್ ಆದಾಗ ಕೇಳ್ತಾರೆ, ಸಾಫ್ಟ್ ಕಾಪಿನೂ ಕೊಡಿ, ಹಾರ್ಡ್ ಕಾಪಿನೂ ಕೊಡಿ ಅಂತ. ಸೊ ಅದಕ್ಕೋಸ್ಕರ ಡ್ರೈವಿಂಗ್ ಲೈಸೆನ್ಸ್ 2 ಇರಬೇಕು. ಒಂದು ಬೈಕ್ ತೊಗೊಬೇಕಾದ್ರೆ ಈಸ್ಕೊಂಡ್ಬಿಡ್ತಾರೆ, ಅದಕ್ಕೋಸ್ಕರ 2 ಕ್ಯಾರಿ ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ನನ್ನ ಸ್ಪೆಕ್ಸ್ ಎಲ್ಲ ಎತ್ಕೊಬೇಕು. ಒಂದು 4-5 ಸ್ಪೆಕ್ಸ್ ಇದೆ. ಎಲ್ಲ ಪ್ಯಾಕ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಬನ್ನಿ. ಈ ಕೂದಲು ಕನ್ನಡ ಕೂಡ್ತಿಲ್ಲ ನಂದು ಅಂದ್ಬಿಟ್ಟು ಪ್ರಾಡಕ್ಟ್ ತರಿಸ್ಕೊಂಡಿದ್ದೀನಿ. ಏನು ತರಿಸ್ಕೊಂಡಿದ್ದೀನಿ ಅಂದರೆ ವ್ಯಾಕ್ಸ್ ತರಿಸಿದ್ದೀನಿ ತಲೆಗೆ ಹಾಕೋಕ್ಕೆ. ಏನಂತೀಯ ಇದೆಲ್ಲ ಬೇಕಾ? ಬೇಕಪ್ಪ. ಕಟ್ಟಿಂಗ್ ಮಾಡಿಸ್ಕೋಬೇಕಾದ್ರೆ ನಾನು ಯಾವಾಗ ಮಾಡಿಸ್ಕೊಂಡಿದ್ದಿದ್ರೆ ನನ್ನ ಕೈಯಲ್ಲಿ ಏನಾದ್ರು ಬಂದರೆ ಫಸ್ಟು ಕೆಳಗಡೆ ಬೀಳಲೇಬೇಕು, ಅದು ಹಾಳಾಗಲೇಬೇಕು. ಇಲ್ಲಾಂದರೆ ಅದಕ್ಕೂ ನೆಮ್ಮದಿ ಇಲ್ಲ, ನಮ್ಮ ಅಮ್ಮಂಗೂ ನೆಮ್ಮದಿ ಇಲ್ಲ, ನನಗೂ ನೆಮ್ಮದಿ ಇಲ್ಲ. ನಾನೇನು ಬೀಳ್ಸು ಅಂತ ಹೇಳಿದ್ನ, ಕರೆಕ್ಟಾಗಿ ತೆಗಿಬೇಕಾದ್ರೆ. ಸೊ ಗಾಯ್ಸ್, ಗೋವಾಗೆ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ಗೋವಾಗೆ ಹೋಗ್ತಾ ಇದ್ದೀನಿ. ಗಾಯ್ಸ್, ರಾತ್ರಿ 12 ಗಂಟೆ 1 ಗಂಟೆ ಮಲಗಿಲ್ಲ. ಏನೋ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಏನೋ ಒಂಥರ ಜೋಶು, ನಗ್ನಗ್ತಾ ಮಾತಾಡಬೇಕು, ಜೋಶಲ್ಲಿ ಮಾತಾಡಬೇಕು ಅಂತ ಹೋಗ್ತಾ ಇದೀವಿ ಗೈಸ್. ಗೋವಾಗೆ ಹೋಗ್ತಾ ಇದ್ದೀವಿ ಫೈನಲಿ. ಒಂದು 2 ವರ್ಷದ ಪ್ಲ್ಯಾನು. ಇವಾಗ ಹೋಗ್ತಾ ಇದೀವಿ ಗೋವಾಗೆ. ಸೊ ಬನ್ನಿ ಬೇಗ ನಮ್ಮ ಅಮ್ಮ ಹೇಳಿದ್ರು ಫಸ್ಟ್ ಸ್ನಾನ ಮಾಡೋದು ಬೇಡ, ಬಟ್ಟೆ ಪ್ಯಾಕ್ ಮಾಡ್ಕೊ ಅಂತ. ಬಟ್ಟೆ ಪ್ಯಾಕ್ ಮಾಡಿಕೊಂಡು ಆಮೇಲೆ ಸ್ನಾನಕ್ಕೆ ಹೋಗಿ ಸಿಗ್ತೀನಿ. ಫಸ್ಟು ಕ್ಲೀನಾಗಿ ಬಟ್ಟೆ ಅರೇಂಜ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಫುಲ್ ಗುಡ್ಡೆ ಹಾಕ್ಬಿಟ್ಟಿನಲ್ಲ, ಅರೇಂಜ್ ಮಾಡಿ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಸೊ ಬನ್ನಿ ಗೈಸ್, ಫೈನಲಿ ಬಟ್ಟೆನ ಕ್ಲೀನಾಗಿ ಸೆಟ್ ಮಾಡಿದ್ದೀನಿ. ಇವಾಗ ನನ್ನ ಕೆಲಸ ಜೋಡ್ಸೋದು ಅಷ್ಟೇ. ಜೋಡಿಸ್ಕೊಂಡು ಸ್ನಾನಕ್ಕೆ ಹೋಗಿ ಬಂದು ನಿಮ್ಮ ಹತ್ರ ಆಮೇಲೆ ಸಿಗ್ತೀನಿ. ಸೊ ಬನ್ನಿ, ಇನ್ನೂ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಆ್ಯಂಡ್ ಅಕಸ್ಮಾತ್ ನೀವು ವೀಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಗೊಂದು ಕಂಪ್ಲೀಟ್ ಐಡಿಯಾ ಸಿಕ್ಬಿಡುತ್ತೆ ನೀವು ಕಾಸು ಎಷ್ಟು ತೊಗೊಂಡೋಗ್ಬೇಕು. ನಾವೆಲ್ಲ ಬಜೆಟ್ ಫ್ರೆಂಡ್ಲಿ ಆಗಿ ಟ್ರಿಪ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಒಳ್ಳೊಳಗಡೆ ಸ್ಟೇ ಮಾಡ್ತಾಯಿದ್ದೀವಿ. ಬರೀ ಟ್ರೈನ್ ಟಿಕೆಟ್ ಎಷ್ಟಾಯಿತು, ರೂಮ್ಗೆ ಎಷ್ಟಾಗುತ್ತೆ, ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಇರೋ ಸೈಡ್ ವಿಲ್ಲ ಬುಕ್ ಮಾಡ್ತಾಯಿದ್ದೀವಿ. ಎಲ್ಲ ಕಂಪ್ಲೀಟ್ ಗೊತ್ತಾಗುತ್ತೆ. ನಾವು ನಾರ್ತ್ ಗೋವಾದಲ್ಲಿ ಇರ್ತೀವಿ, ಸೌತ್ ಗೋವಾದಲ್ಲಿ ಇರ್ತೀವಿ. ಈ ಗೋವಾ ಸೀರೀಸ್ ಕಂಪ್ಲೀಟಾಗಿ ನೋಡಿ, ಸಖತ್ತಾಗಿರುತ್ತೆ. ಸೊ ಬನ್ನಿ, ನಾನು ರೆಡಿಯಾಗಿ ಟಕ್ಕಂತ ಬರ್ತೀನಿ ಆಗಲೇ. ಇನ್ನೊಂದೇನು ಅಂದರೆ, ಅಕಸ್ಮಾತ್ ನೀವು ಡೈಲಿ ಸಪ್ಲಿಮೆಂಟ್ ತೊಗೊತಿದ್ರೆ, ಫಿಶ್ ಆಯಿಲ್, ಕ್ರೈಟಿನ್ ಏನಾದ್ರು ಇದ್ದರೆ ದಯವಿಟ್ಟು ತೊಗೊಳ್ಳಿ. ಟ್ರಿಪ್ ಹೋಗ್ತಾ ಇದ್ದೀನಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಹಾಳಾಗುತ್ತೆ. ಸೊ ನಾನು ಫಿಶ್ ಆಯಿಲ್ ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ. ನಂದು ಹೊಸದು ಹಳೇದು ಖಾಲಿ ಆಯಿತು, ಹೊಸ ಡಬ್ಬ ಎತ್ಕೊಂಡಿದ್ದೀನಿ. ಆ್ಯಂಡ್ ವ್ಯಾಕ್ಸ್ ಎತ್ಕೊತಾ ಇದ್ದೀನಿ. ಆ್ಯಂಡ್ ನನ್ನ ಶೇಕರ್ ಎತ್ಕೊಬೇಕು, ಕ್ರೇಟಿನ್ ಎತ್ಕೊಬೇಕು. ಎಲ್ಲ ಎತ್ಕೊಳ್ಳಿ, ನೀವು ಯಾವುದೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಬನ್ನಿ ಹೋಗೋಣ. ಸ್ನಾನ ಮಾಡಬೇಕು ಅಂತ ಅವಾಗಿಂದ ಹೇಳ್ತಾನೆ ಇದ್ದೀನಿ, ಹೋಗ್ತಾನೆ. ಯಾಕಂದರೆ ನೀರೇಕಾಗಿಲ್ಲ. ಸೊ ಗೀಸರ್ ಆನ್ ಮಾಡಿದ್ದೀನಿ, ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹಿಂಗೆ ಟಕ್ಕನ ಸಿಗ್ತೀನಿ ನೋಡಿ. ಸೊ ಗಾಯ್ಸ್, ಫೈನಲಿ ನಾನು ರೆಡಿ ಆಗಿದ್ದೀನಿ. ಇವಾಗ ಹೇಳಿ, ಹೇರ್ ಸ್ಟೈಲ್ ಕರೆಕ್ಟಾಗಿದೆ ತಾನೆ? ಆ್ಯಂಡ್ ನನ್ನ ಟ್ರಕ್ಕಿಂಗ್ ಬ್ಯಾಗ್ ರೆಡಿ. ಇವಾಗ ನಾನು ನಮ್ಮ ಮಾಮಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ, ಶಾಪಿಂಗ್ ಹೋಗಬೇಕು. ಸೊ ಬನ್ನಿ ಶಾಪಿಂಗ್ ಹೋಗೋಣ. ಶಾಪಿಂಗ್ ಹೋಗಿ ಏನು ತೊಗೊತೀನಿ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ, ಅವರು ಶಾಪಿಂಗ್ ಬರ್ತಾರೆ, ಅದು ತೋರಿಸ್ತೀನಿ.
ತಿರ್ಗಾ ಮೋಹನ ಹಾಯ್ ಹಾಯ್ ಮಾಡಪ್ಪ ಜಶ್ವಂತ್ ಇವೇನು ಭಾಷೆ ಇವನೇನು ನೋಡ್ತೀರಾ ಬಿಡ್ರಿ ಬೇಡ ಅಂತ ತಿರುಗ್ತಾನೆ ಇವನು. ಸೊ ಗೈಸ್ ಫೈನಲಿ ಯಾವುದೋ ಬಟ್ಟೆ ಸ್ಟಾಲ್ಗೆ ಹೋಗ್ಬಿಟ್ಟು ಚೂತಿಯಾಗಿ ಬಂದಿದ್ದೀವಿ ನಾವು. ಏನು ಬಟ್ಟೆನೇ ಇಲ್ಲ. ನಾನು ನಮ್ಮ ಮಾಮ ಹೋಗಿದ್ವಿ, ಏನು ಬಟ್ಟೆನೇ ಇಲ್ಲ. ವೇಸ್ಟ್, ಯಾರು ಬರೋಕ್ಕೆ ಹೋಗ್ಬೇಡಿ. ಇವಾಗ ಬನ್ನಿ, ನಾನು ಆಕಾಶಲ್ಲಿ ನೀವೆಲ್ಲ ಬಂದೂರೆಲ್ಲ ಅದು ಮುಗ್ದು ಹೋಗ್ಬಿಟ್ಟಿರುತ್ತೆ. ನಡ್ಕೊಂಡು ಹೋಗ್ತಾ ಇದ್ದೀವಿ ಫುಲ್ ಗಾಯ್ಸ್. ಯಶವಂತಪುರಕ್ಕೆ ಗೋವಾಗ ಹತ್ತಕ್ಕೆ ಟ್ರೈನ್ ಇರೋದು 3:15. ಹೇಳ್ತೀನಿ ಬನ್ನಿ, ಯಶವಂತಪುರದಿಂದ ಯಾವ ಪ್ಲ್ಯಾಟ್ಫಾರ್ಮಿಂದ ಹೊರಡುತ್ತೆ ಅಂತ ತೋರಿಸ್ತೀನಿ. ಫೈನಲಿ ಹೋಗೋಕ್ಕಿಂತ ಮುಂಚೆ ಪಿಜ್ಜಾ ತಿನ್ನೋಣ ಅಂತ ಬಂದಿದ್ದೀವಿ. ಪಿಜ್ಜಾ ತಿನ್ಕೊಂಡು ಆಮೇಲೆ ಟ್ರೈನ್ ಹತ್ತಲ್ಲ. ಟ್ರೈನಿಗೆ ಎಷ್ಟು ಅವರ್ ಬೇಗ ಹೋಗಿ ಬಂದಿದ್ದೀವಿ ನಾವು ಸರ್. ಹತ್ಕೊಂಡು 3 ಅವರ್ ಬೇಕು 3 ಅವರ್ ಬೇಗ ಬಂದಿದ್ದೀವಿ. ಮೋಹನ್ ಆಯ್ ಮಾಡೋ ನಿನ್ನ ಫ್ಯಾನ್ಸ್ ಬೇಜಾರು ಜನ ಅವ್ರು ನಮಗೆ. ಮಾತಾಡಲ್ಲ, ಲೈವ್ ಮಾತಾಡ್ತೀನಿ. ಯಪ್ಪ ಅವನಿಗೆ ಸೈಕ್ ಆಗ್ಬೇಕು ತಲೆಯಲ್ಲಿ, ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಾಗ ಮಾತಾಡೋದು. ಸೊ ಬನ್ನಿ, ಡಾಮಿನೋಸ್ ಬಂದಿದ್ದೀವಿ, ಪಿಜ್ಜಾ ತಿನ್ಕೊಂಡು ಹೊರಡೋಣ. ಸೊ ಗಾಯ್ಸ್, ನಿಮ್ಗೊಂದು ಕ್ರೇಜಿ ಥಿಂಗ್ ತೋರಿಸ್ತೀನಿ. ನಾವು ಗೋವಾಗೆ ಬಜೆಟ್ ಹೇಳಿದ್ರೆ ನೀವು ಶಾಕ್ ಆಗಿ ಹೋಗ್ತೀರಾ. ನೋಡಿ ತೋರಿಸ್ತೀನಿ ಇವಾಗ. ಗೋವಾ ಬಜೆಟ್ 9 ರೂಪಾಯಿ ಇಟ್ಕೊಂಡು ಗೋವಾಗೆ ಹೋಗ್ತಾ ಇದ್ದೀವಿ. ಪಕ್ಕ ಹೋಗ್ತೀವಿ, ನೋಡಿ ಬೇಕಾರೆ ನೀವು. ಪಿಜ್ಜಾ ಬುಕ್ ಮಾಡಿದ್ದೀವಿ, ಬಿಲ್ ಇದೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಪಿಜ್ಜಾ ಬಂದಮೇಲೆ ತಿನ್ಕೊಂಡು ಹೋಗೋದಷ್ಟೇ. ಅಷ್ಟು ಫೈನಲಿ ಪಿಜ್ಜಾ ಬಂದಿದೆ, ಇಲ್ಲಿಂದ ತಿನ್ಕೊಂಡು ಹೋಗೋಣ ಬನ್ನಿ ರೊಟೇಷನ್ಗೆ. ಎಷ್ಟೊತ್ತು ಕಾಯ್ದಿದ್ದೀವಿ ಗೊತ್ತಾ? ಅರ್ಧ ಗಂಟೆ ಕಾಯ್ದಿದ್ದೀವಿ ಇದಕ್ಕೆ. ಬನ್ನಿ ತಿನ್ಕೊಂಡು ಬೇಗ ಹೋಗೋಣ. ಸೊ ಗಾಯ್ಸ್ ಫೈನಲಿ ಊಟ ಎಲ್ಲ ತಿಂದು ಇವಾಗ ನಮ್ಮ ಜಶ್ವಂತ್ ನಮ್ಮ ಬೈಗೆ ಚಪ್ಪಲಿ ಬೇಕಂತೆ. ಗೋವಾಗೆ ಹೋಗಿ ಹೊಸ ಚಪ್ಪಲಿ ನೋಡಿ ಎಷ್ಟು ಸೌಕಾರ ಮಂದಿ. ಇವಾಗ ಚಪ್ಪಲಿ ತೊಗೊಳಕ್ಕೆ ಡಿಮಾರ್ಟಿಗೆ ಬಂದಿದ್ದೀವಿ. ನೋಡಿ ಚಪ್ಪಲಿ ತೊಗೊಂಡು ಬಿಲ್ ಹಾಕ್ಸಾರ ಬನ್ನಿ, ಯಾವ ಚಪ್ಪಲಿ ತೊಗೊಳ್ತಾರೆ ಅಂತ ತೋರಿಸ್ತೀನಿ ನಿಮಗೆ. ಅಷ್ಟು ಫೈನಲಿ ಚಪ್ಪಲಿ ತೊಗೊಂಡಾಯ್ತು. ನಮ್ಮ ಬಾಸ್ ಇಲ್ಲಿದೆ ನೋಡಿ ಚಪ್ಪಲಿ. ಅವ್ನ ಚಪ್ಪಲಿ ನಾನು ತಿಳ್ಕೊಂಬರ್ಬೇಕಂತ ಏನು ಲಾಜಿಕ್ಕೇ ಇಲ್ಲ ಇವ್ರಿಗೆಲ್ಲ. ಫ್ರೆಂಡ್ಶಿಪ್ ಅಂತ ಏನಂತ ಗೊತ್ತಿಲ್ಲ. ಸೊ ಬನ್ನಿ ತೊಗೊಂಡು ಹೋಗ್ತಾ ಇದ್ದೀವಿ. ಬಿಲ್ ಮಾಡಿಸ್ಕೊಂಡು ಟೈಮ್ ಆಗಿದೆ ಆಲ್ಮೋಸ್ಟ್ 2 ಗಂಟೆ. ರೈಲ್ವೆ ಸ್ಟೇಷನ್ಗೆ ಇವಾಗ ತೋರಿಸ್ತೀನಿ 10 ನಿಮಿಷ ಬಿಡುತ್ತೆ ನಮ್ಮದು ಅಂತ. ಏನು ಹೇಳ್ತೀರಾ? ಆಗ್ತಾರೆ ನಮ್ಮಪ್ಪ ಕಾಸು. ಇದಕ್ಕೇನು ಹೇಳ್ತೀರಾ? ಚೆನ್ನಾಯ್ತಾ ಗೈಸ್? ನಂದೇ ಸೆಲೆಕ್ಷನ್ ಆಲ್ವೇಸ್. ನನ್ನ ಸೆಲೆಕ್ಷನ್ ಬೆಸ್ಟ್ ಆಗಿರುತ್ತೆ. ಶೂಟಾ ಪಾಪ ಸಿಕ್ಕೋಣ ಗೈಸ್. ಹೋಯ್ತಾರೆ ಮೇಲ್ಗಡೆಗೆ, ಹೋಯ್ತಾ ಇಲ್ಲ ಮೇಲ್ಗಡೆ ಅಷ್ಟೇ. ಬನ್ನಿ ಗೈಸ್ ಹೋಗೋಣ. ಹಿಂಗೆ ಬಕ್ಷೋದು ಇರಬೇಕು. ಹಲೋ ಡಾರ್ಲಿಂಗ್ ಚಪ್ಪಲಿ. ಬನ್ನಿ ಗೈಸ್ ಹೋಗೋಣ. ಫೈನಲಿ ಚಿಪ್ಸ್ ತೊಗೊಂಡಿದ್ದೀವಿ. ಡಿಮಾರ್ಟಿಗೆ ಬಂದಮೇಲೆ ಚಿಪ್ಸ್ ತೊಗೊಂಡಿಲ್ಲ ಅಂದರೆ ಹೆಂಗೆ? ಸ್ನ್ಯಾಕ್ಸ್ ತೊಗೊಬೇಕು. ಟ್ರೈನಲ್ಲಿ ಹೋಗ್ತೀವಲ್ಲ, 10-12 ಅವರ್ ಜರ್ನಿ ಇದೆ. ಅದಕ್ಕೋಸ್ಕರ ಚಿಪ್ಸು ಚಪ್ಪಲಿ ಬಿಲ್ ಮಾಡ್ಸೋಣ. ಕೌಂಟ್ರ್ ಬಂತು. ಫ್ಯಾಮ್ ಫೈನಲಿ ಬಂದಿದ್ದೀವಿ. ಹಲೋ ಚಾನಲ್, ವೆಲ್ಕಮ್ ಟು ಮೈ ಗಾಯ್ಸ್. ತಗೊಳ್ಳಿ ಗಾಯ್ಸ್. ಮಚ್ಚ ಓಕೆನಾ? ಚಿಪ್ಸ್ 2 ಗಾಯ್ಸ್. ಎಲ್ಲ ಕಾಸು ಕ್ಯಾಶಿಯರ್ಗೆ ಹಾಕ್ಬಿಟ್ಟಿದ್ದೀವಿ ನಾವು. ನಮ್ಮ ಕ್ಯಾಶಿಯರ್ ಇಲ್ಲೇ ಇದ್ದಾರೆ. ಕವರಾ ಗಾಯ್ಸ್? ಬನ್ನಿ ಗಾಯ್ಸ್, ಇವಾಗ ಹೊಡೋಣ. ಟೈಮ್ ಆಗಿದೆ. ನೀನು ಕವರ್ ಕೊಟ್ಬಿಟ್ಟು ನಾವು ಹೋಗೋಣ ಗಾಯ್ಸ್. ರೈಲ್ವೆ ಸ್ಟೇಷನ್ನೇ ಹೊಡೆದಾಕ್ಬಿಟ್ಟವ್ರು ಇಲ್ಲಿ. ಬೇರೆ ಕಂಡ ಎಂಟ್ರೆನ್ಸ್ ಅಂತ ಇವಾಗ ಜಸ್ಟ್ ಕರ್ಕೊಂಡು ಹೋಗ್ತಾನೆ. ಆ ಕಡೆಗೆ ನಾವು ಪಯಣ ಹೋಗ್ತಾ ಇದ್ದೀವಿ. ಇಲ್ಲಿತ್ತು ಮುಂಚೆ ರೈಲ್ವೆ ಸ್ಟೇಷನ್ನು, ಜಾಪ್ನಾಯ್ಕ ಅಲ್ಲಿ ಎಂಟ್ರೆನ್ಸಿಂದ ಇಲ್ಲೇ ಇದ್ದಿದ್ದು ಸ್ಟೇಷನ್ನು. ಇವಾಗ ಹೊಡೆದಾಕ್ಬಿಟ್ಟವ್ರೆ, ಬೇರೆ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್. ಇಲ್ಲಿ ನೋಡಿ ಸ್ಟೇಷನ್ನೇ ಧ್ವಂಸ ಆಗ್ಬಿಟ್ಟೈತೆ. ಅಯ್ಯೋ ದೊಡ್ಡದೇ ಆಯ್ತಲ್ಲ ಕ್ಯಾಮ್ರಾ ಇಲ್ಲಿ. ಏನು ಎಂಟ್ರೆನ್ಸೇ ಕಾಣಿಸ್ತಲ್ಲ ನಮಗೆ. ಸುಮ್ಮನೆ ನೋಡಿ ಎಂಟ್ರೆನ್ಸ್ ಹೆಂಗೈತೆ. ಸುಮ್ಮನೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, 3:30 ಟ್ರೈನ್ ಇರೋದು. ವಾಸ್ಕೋಡಿ ಗಾಮ ಟ್ರೈನ್ ಇರೋದು ನಮ್ಮದು. ಹತ್ತೋಣ, ಸೀಟ್ ತೋರಿಸ್ತೀವಿ ನಮ್ದು ಯಾವುದು. ಟ್ರೈನಲ್ಲಿ ಬಂದಿದ್ದೀವಿ. ನಮ್ಮ ನಂಬರ್ ಇಲ್ಲ, ನಮ್ಮ ಲಗೇಜಲ್ಲಿ ಹಾಕಿದ್ದೀವಿ. ಇಲ್ಲಿಂದ ಇರೋದು ನಮ್ಮದು 51, 50. ಆಮೇಲೆ ಈ ಕಡೆ ಎಲ್ಲಿ ಅದು ಇಲ್ಲಿ 56, 55 ಎಲ್ಲ ನಮ್ಮದೇ. 4 ಬುಕ್ ಮಾಡಿದ್ದೀವಿ. ನಾವು ಬರೀ ಇರೋದೇ 3 ಜನ ಇವಾಗ. ಅದೇ ಸೀನ್ ಆಗಿರೋದು. ದಿಲೀಪ ಬಂದಿಲ್ಲ, ಕೈ ಕೊಟ್ಟ. ಸೊ ಅದಕ್ಕೋಸ್ಕರ 4 ಸೀಟ್ ಬುಕ್ ಮಾಡಿದ್ದೀವಿ. 3 ಜನ ಬಂದಿದ್ದೀವಿ. ಸ್ವಲ್ಪ ನೀವು ಟ್ರೈನ್ ಹೊರಡೋದು 3:15. ನಾವು ತುಂಬ ಬೇಗ ಬಂದಿದ್ದೀವಿ. ಹೋಗೋಣ ಇವಾಗ. ಇವ್ನು ನೆಟ್ವರ್ಕ್ ಇಲ್ಲ ಅಂತ ಆಗಲೇ ಚಿಂತೆ ಆಗೈತಿ ಇವನಿಗೆ. ಏನಪ್ಪಿ ಏನೋ ಮಾತಾಡು. ಅವನೊಬ್ಬ ಮೋಹನ. ಪಿ ಗಾಯ್ಸ್ ಇಲ್ಲಿ ನೋಡು. See this guy. ಚಪ್ಪಲಿ ಎಲ್ಲಿ ಸರ್ ನೋಡಿ. ಅಲ್ಲೊಂದು ಚಪ್ಪಲಿ ಸೂಪರ್ ಲೆಜೆಂಡ್ ಮಚ್ಚ. ಏರೋಪ್ಲೇನಿಂದ ಹಾಕಿರೋದು ಇಲ್ಲಿ ಬಂದು ಬಿದ್ದೈತೆ. ಸೊ ಗಾಯ್ಸ್, ಇನ್ನೇನು ಟ್ರೈನ್ ಹೊರಡುತ್ತೆ, ಇನ್ನು 10 ನಿಮಿಷ ಇದೆ ಗಾಯ್ಸ್. ಫೈನಲಿ ಟ್ರೈನ್ ಹೊರಟಿದೆ. ಹೌ ಯು ಫೀಲಿಂಗ್ ಬ್ರೋ? ಮೋಹನ್ ಬ್ರೋ ಫೀಲಿಂಗ್ ಗುಡ್. ಹೆಂಗ ಅನಿಸ್ತಿದೆ ಬ್ರೋ? ಮುಂದಕ್ಕೆ ಮಾತಾಡೋ. ಬನ್ನಿ ಗಾಯ್ಸ್. ಇವಾಗ ಇವನು ಯಾಕೆ ಟ್ರೈನ್ ನಿಂತ್ಕೊಳ್ಳೋ.
ಜಶ್ವಂತ್ ತೋರಿಸಿ ಟ್ರೈನೇ ನಿಂತೋಯ್ತು. ಹೈ ಫೈ ಮಾಡು, ಥಮ್ಸ್ ಅಪ್ ತೋರಿಸು. ಗೈಸ್ ಫೈನಲಿ ಟ್ರೈನ್ ಹೊರಟಿದೆ. ಆ್ಯಂಡ್ ಪ್ರತಿದಿನ ಯಶವಂತಪುರ ಇಂದ 3:15ಗೆ ಗೋವಾ ಟ್ರೈನ್ ಇರುತ್ತೆ. ಬುಕ್ ಮಾಡ್ಕೊಂಡು ಟ್ರೈನ್ ಬರ್ಬೋದು. ಇಲ್ಲಿಂದ ಗೋವಾ ಕೇವಲ 450 ರೂಪಾಯಿ ಇಲ್ಲ 400 ರೂಪಾಯಿಗೆ ಸಿಗುತ್ತೆ. ನಾವು 3 ಜನ ಹಂಗೆ ಹೋಗ್ತಾ ಇರೋದು. ಇವಾಗ ಇಷ್ಟು ಟ್ರೈನಲ್ಲಿ ಹೋಗ್ತಾ ಬೇಜಾರಾಯಿತು ಅಂತ ನಾವು ಆಫ್ಲೈನ್ ಮಾಡ್ತಾ ಇದ್ದೀವಿ. ನೋಡಿ ಫೋನ್ ನೋಡ್ತಾನೆ, ಟ್ರಿಪ್ಪಿಗೆ ಬಂದು ಫೋನ್ ನೋಡಕ್ಕೆ ಬಂದ ನಾನು. ಈ ಥರ ಎಲ್ಲ ಟ್ರಿಪ್ಪಿಗೆ ಕರ್ಕೊಂಡು ಬರ್ತೀವಿ. ಏನು ಹೇಳ್ತೀರಾ? ಏನು ಹೇಳ್ತಿ ಹೇಳು? ಹಾಂ ಹೇಳು, ಏನಾದ್ರು ಹೇಳ್ಬೇಕು ಕೊಡೋ ಫ್ಯಾನ್ಸ್ಗೆ. ಇವರೆಲ್ಲ ಯಾಕೆ ಟ್ರಿಪ್ ಕರ್ಕೊಂಡು ಬಂದೆ? ಹೆಂಗ್ ಕೂತ ನೋಡು. ಸೊ ಗೈಸ್, ನೀವೇ ಟ್ರೈನ್ ಹೋಗ್ಬೇಕಾದ್ರೆ ಬೇಜಾರಾಗ್ತಿದ್ರೆ ಹಿಂಗೆ ಫೀಲ್ ತಗೊಂಡು ಯಾರೇ ವಾಟರ್ 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 ಅನ್ರಿ. ನಿಮ್ಗೆ ಬೇರೆ ಬಿಸ್ನೆಸ್ ಮಾಡೋದಕ್ಕ? ಯಾರೇ ಮದ್ದು ರೋಡೆ ಇಲ್ಲ ಚಾಯ್ ಚಾಯ್ ಚಾಯ್. ಪಂಜಿ ಸಿಟಿ ಗೈಸ್ ಫೈನಲಿ ಊನು ಆಡ್ತಾ ಇದ್ದೀವಿ. ಊನು ನಾನು ಜಸ್ಟ್ ಗೈಸ್ ಫೈನಲಿ ನಮಗೊಬ್ಬರು ಲೋಕಲ್ ಮೇಟ್ ಸಿಕ್ಕಿದ್ದಾರೆ ಗೋವಾದಲ್ಲಿ. ಮೋನ್ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊತಾನೆ. ನಾವು ಕೇಳಿಸ್ಕೊತಾ ಇದ್ದೀವಿ ಲೈಕ್ ಹೆಂಗೆ ಹೋಗಿ ಹೆಂಗೆ ಸುತ್ತಾಡಬೇಕು, ನಾರ್ತ್ ಗೋವಾನ ಸೌತ್ ಗೋವಾ ಬೆಸ್ಟ್ ಅಂತ. ಸೊ ಅದಕ್ಕೆ ಕೇಳ್ತಾ ಇದ್ದೀವಿ ನಾವೆಲ್ಲ. ಸೊ ಗೈಸ್ ಫೈನಲಿ ನಾವು ಹೊರಡ್ತಾ ಇದ್ದೀವಿ. ಒಳ್ಳೆ ಮಜಾ ಮಾಡ್ತಾ ಇದ್ದೀವಿ ಇನ್ಫಾರ್ಮೇಷನ್ ತಿಳ್ಕೊಂಡು. ಎಲ್ಲಿ ಬ್ರೋ ಇಲ್ಲಿ ಗೈಸ್ ಫೈನಲಿ ಊಟ ಟೈಮು. ಮೋಹನ್ ಊಟ ಕಲಿಸ್ತಾನೆ. ಮನೆಯಿಂದ ಊಟ ತಂದಿದ್ವಿ, ಅದೇ ಊಟ ಮಾಡ್ತಾ ಇದ್ದೀವಿ. ಚಿಪ್ಸ್ ತಂದಿದ್ದೀವಿ. ತಂದಿಲ್ಲ, ಇವ್ರ ಮಕ್ಳೇನು ತಂದಿಲ್ಲ. ಅವನೇ ತಂದಿರೋ ಜಶ್ವಂತ್ ಊಟ ಸ್ಪಾನ್ಸರ್. ಮನೆಗೆ ಊಟ ಮಾಡೋಣ. ಸೊ ಗಾಯ್ಸ್ ಫೈನಲಿ ಮಾತ್ರ ನುಂಗೋದು. ನನ್ನ ಮಾತ್ರ ಜಶ್ವಂತ್ ತಗೊಂಡು ಅವನೇ ಫಿಶ್ ಆಯಿಲ್. ಸೊ ಬನ್ನಿ ಮಾತ್ರ ನುಂಗ್ತಾ ಇನ್ನು ಮಮ್ಮಿ ನೋಡ್ಕೊಂಬಿಡು. ಮಾತ್ರ ನುಂಗಿ ಮಲ್ಕೊಳ್ಳೋಣ. ಸೊ ಗಾಯ್ಸ್ ಫೈನಲಿ ಊಟ ಮಾಡಿ ಮಲಗಿದ್ದೀವಿ. ಇಲ್ಲಿ ನಮ್ಮ ಜಶ್ವಂತ್ ಇದ್ದಾರೆ, ಮೇಲೆ ನಮ್ಮ ಮೋಹನ್ ಇದ್ದಾರೆ, ಅಲ್ಲಿ ಎದುರು ನಮ್ಮ ದಿಲೀಪ ಬಾಯಿ ಮಿಸ್ಸಿಂಗ್ ಆಗಿದ್ದಾರೆ. ಸೊ ಜರ್ನಿ ಇವಾಗ ಮಲ್ಕೊಳ್ಳೋದು. ರಾತ್ರಿ ಒಂದು 10 ಗಂಟೆ ಆಗ್ತದೆ. ಬೆಳಗಿನ ಜಾವ 5 ಗಂಟೆಗೆ ಟಕ್ ಅಂತ ಸಿಗ್ತೀನಿ. ಸೊ ಬನ್ನಿ ಇವಾಗ ಮಲ್ಕೊಳ್ಳೋಣ. ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್ ಮಾಡು ಮೋಹನ್. ಮೋಹನ್ ಬಾಯ್ ಅವ್ನು ಕಿವಿಗೆ ಏರ್ಪೋರ್ಟ್ಸ್ ಹಾಕೊಂಡ್ಬಿಟ್ರೆ ಕಿವಿನೂ ಕೇಳಿಸಲ್ಲ, ಏನಾದರೂ ಗೊತ್ತಾಗಲ್ಲ. ಸೊ ಬಾಯ್ ಗಾಯ್ಸ್ ಬೆಳಗ್ಗೆ ಸಿಗ್ತೀನಿ ಹಿಂಗೆ ಟಕ್ ಅಂತ ನೋಡಿ. ಸೊ ಗಾಯ್ಸ್ ಮೋಹನ್ಗೆ ವಾಶ್ರೂಮ್ಗೆ ಭಯ ಅಂತ ನನ್ನ ಕರ್ಕೊಂಡೋಯ್ತವಲ್ಲ. ವಾಶ್ರೂಮ್ಗೆ ಭಯ ಮಾತಾಡೋ ಭಯನಾ? ಗಾಯ್ಸ್ ಬೆಳಗ್ಗೆ ಬೇಗ ಎದ್ದು ಬೇಗ ಅಲ್ಲ ಗೈಸ್ ಮದುವೆ 1 ಗಂಟೆಗೆ 1:15ಗೆ ಎದೋಳ್ಸೋಣ ಮತ್ತೆ ಫಾಲ್ಸ್ ಬರುತ್ತೆ ಅಂತ. ಸೊ ಫಾಲ್ಸ್ಗೋಸ್ಕರ ಕಾಯ್ತಾ ಇದ್ದೀವಿ. ಟ್ರೈನ್ ತಿರುಗ್ತಾ ಐತೆ ನೋಡಿ. ಫಾಲ್ಸ್ ನೋಡೋಕೆ ಕಾಯ್ತಾ ಇದ್ದೀನಿ. ಮನೆ ಫಾಲ್ಸ್ ನೋಡೋಣ, ತೋರಿಸ್ತೀನಿ ನಿಮಗೆ. ನೋಡಿ ಎಲ್ಲ ಹೆಂಗೆ ಬಂದು ನಿಂತಿದ್ವಿ ಎಲ್ಲ ಫಾಲ್ಸ್ ನೋಡೋಕ್ಕೆ. ಆಗ ಯಾವ ಕಡೆ ಬರುತ್ತೋ ಅದು ನಾವು ಯಾವ ಕಡೆ ನಿಂತಿದ್ದೀವೋ ಒಂದು ಗೊತ್ತಿಲ್ಲ. ಆ್ಯಕ್ಚುಲಿ ಆಗಿ ನಾವು ಟ್ರೈನ್ ಹೋಗ್ತಿರೋದು ಒಂದೇ ಕಾರಣಕ್ಕೆ, ನಾವು ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಆ್ಯಂಡ್ ಫಾಲ್ಸ್ ನೋಡಬೇಕು ಅಂತ. ಬನ್ನಿ ಮನೆಗೆ ಅಷ್ಟು ನೋಡೋಣ. ಹೆಂಗೆ ನೋಡ್ತಾ ನೋಡಿ ಇಬ್ಬರು ಕಳ್ಳನ ಮಕ್ಕಳು. ಸೇಮ್ ಹಂಗೆ ಐತೆ ಕಾಶಿ ಇಸಿನ ಗ್ಯಾಪ್ನ ಐತಾ ಹಿಂಗೆ ಕಾಫಿ ಕುಡಿಬೇಕು ಹುಡುಗ ನಗ್ತಾನೆ ಗೊತ್ತಾ. ಸೇಮ್ ಹಂಗೆ ಐತೆ. ಆ ಕಡೆ ಬರುತ್ತೋ ಈ ಕಡೆ ಬರುತ್ತೋ ಫಾಲ್ಸ್ ಗೊತ್ತೇ ಇಲ್ಲ. ಹೇಳು. ಸೂಪ್ ಇದ್ರೆ ಕೆಳಗೆ ಇಳಿದ್ಬಿಟ್ಟು ನೀನು ಒಪ್ಪ ಸೂಪ್ ಇಲ್ಲ ಯಾಕಂದ್ರೆ ಪುಳಿಯೋಗರೆ ತಿಂದಿದ್ದು. ಆ ಸೂಪ್ ನಿನಗಿದ್ರೆ ಮಧ್ಯಾಹ್ನ ಪುಳಿಯೋಗರೆ ತಿಂದಿದ್ದಂತೆ. ಆ ಸೂಪ್ ನಿನಗಿದ್ರೆ ಇಳ್ಬಿಟ್ಟತ್ತಪ್ಪ. ಅವ್ರಿಗೂ ಇಲ್ಲ. ಇಳ್ಬಿಟ್ಟು ಕಲ್ತ ಹೋಗ್ಬಿಡು ಸಾಕು. ಐಶ್ವರ್ಯ ಸ್ಪೀಡ್ ಗು ಐಶ್ವರ್ಯ ಸ್ಪೀಡ್ ಅಂತನಲ್ಲ. ಕನ್ನಡಕದಾಗರೆ ಎಲ್ಲ ಐತೆ ಅಂತಾರೆ ಡೋರ್ ಗೊತ್ತಾಗಲ್ಲ. ಇವಾಗ ಬೇಜಾರದ ಬರುತ್ತಾ ಮಚ್ಚ ಬರ್ತು ಬಾರ ಇಲ್ಲೇ. ಗೈಸ್ ಏನು ಫಾಲ್ಸ್ ಸಕ್ಕತ್ತಾಗಿ ಕಾಣಿಸ್ತೈತಿ. ವಾಹ್ ಫಾಲ್ಸ್ ಇದು ಯಪ್ಪ. ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ನೋಡಕ್ಕೆ. ಇವಾಗ ಮೋಹನ್ ಆಕ್ಟಿಂಗ್ ಮಾಡ್ತಾವನೆ.
ಮಚ್ಚ ಇವಾಗ ಮಾಡ್ದಲ್ಲ ಮಾಡೋ ಎರಡು ಸತಿ ಬೋಲ್ ರೋಸ್ಟ್ ಮಾಡ್ತಾವನೆ. ಬಂತು 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 ವಾಯ್ಸ್ ಬಂತು ಬಂತು ಬಂತು. ಸೇಮ್ ಆಕ್ಟಿಂಗ್ ನೋಡ್ರಿ ಇಬ್ರು. ಇವಾಗ ಹಾಕಂಡ ಸೇಮ್ ಆಕ್ಟಿಂಗ್ ಮಾಡ್ತಾ ಇಷ್ಟು ಕರೆಕ್ಟಾಗಿ ಹಂಗೆ. ಎಷ್ಟು ಕಾಯ್ದು ನಾವು ಮಚ್ಚ ಬಂದಷ್ಟು 20 ನಿಮಿಷ ಆಯ್ತಾ? ಇಲ್ಲೇ ಸಿಕ್ಕಲೇ ಇಲ್ಲ. ವಿರಾಟ್ ಕೊಹ್ಲಿ ಥರ ಕಾಣಿಸ್ತಿದ್ಯಲ್ಲ ಮೋನ, ವಿರಾಟ್ ಕೊಹ್ಲಿ ಥರ. ಸೊ ಗಾಯ್ಸ್, ಇನ್ನು 5 ಗಂಟೆಗಿಂತ ಮುಂಚೆನೆ ನಾವಿದ್ದೀವಿ ಗೋವಾದಲ್ಲಿ. ಟೈಮ್ ನೋಡ್ಬೋದು ನೀವು. ಗೋವಾಗೆ ಬಂದ್ರೆ ಆ ಫೀಲ್ ಬರ್ತಾಯಿಲ್ಲ ನಂಗೆ, ಇನ್ನು ಆ ವೈಬ್ ಬರ್ತಾಯಿಲ್ಲ. ಏನು ಅನ್ನಿಸ್ತೈತೆ ಇನ್ನು ವೈಬ್, ಅದು ಒಳಗಡೆಯಿಂದ ಬರಬೇಕು ಮೇಲ್ಗಡೆ ಮಗಕ್ಕೆ. ಇನ್ನು ಬರ್ತಾಯಿಲ್ಲ ವೈಬ್, ಇವ್ರಿಗೂ ಬರ್ತಾಯಿಲ್ಲ. ಏನಂತೀಯ? ಮಲಗಿದ್ದೀನಿ ನಾನು ಸುಮ್ಮನೆ, ಇವರು ಪ್ರ್ಯಾಂಕ್ ಮಾಡ್ತಾವ್ರೆ ಅಂತ. ನಿಜವಾಗ್ಲೂ ಬಂದೇ ಬಿಟ್ಟೈತೆ. ಆ್ಯಕ್ಚುಲಾಗಿ ಇವಾಗ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ. ನೆಕ್ಸ್ಟ್ ಎಂತ್ರಲ್ಲಿ ಹೋಗ್ಬೇಕಂತ ನೋಡೋಣ. ಬಸ್ಸಲ್ಲಿ ಹೋಗ್ಬೇಕಾ ಗಾಡೀಲಿ ಹೋಗ್ಬೇಕಾ ಅಂತ ಹೋಗಿ ರೂಮ್ ತೋರಿಸ್ತೀನಿ ಎಲ್ಲಾನು. ಆ್ಯಂಡ್ ಈ ಟ್ರೈನ್ ನೆನ್ನೆ ಹೊರಟಿದ್ದು ಎಷ್ಟು ಗಂಟೆಗೆ ಅಂದರೆ ಸುಮಾರು 3:30ಗೆ ವಾಸ್ಕೋ ಎಕ್ಸ್ಪ್ರೆಸ್ಸು. 400 ರೂಪೀಸ್ ಅಷ್ಟೇ ಚಾರ್ಜ್ ಹೊಡಿದ್ದು. ಇವತ್ತು ಬೆಳಗ್ಗೆ 4 ಇಲ್ಲ 5 ಗಂಟೆ ಕರೆಕ್ಟಾಗಿ ಬಂದಿದೆ ಅಂದ್ಕೊಳ್ಳಿ. 5 ಗಂಟೆ 5 ನಿಮಿಷ ಮುಂಚೆ ಬೇಗನೆ ಬಂದಿದೆ. ಸೊ ಬನ್ನಿ ಇವಾಗ ಹೋಗೋಣ. ಫೈನಲಿ ಗೋವಾ ಇದ್ದ ತಕ್ಷಣ ಆಚೆ ಬಂದಿದ ತಕ್ಷಣ ಅನ್ಕೊತಾ ಇದ್ವಿ ಏನಾದ್ರು ತಿನ್ನೋಣ. ಯೋಚನೆ ಮಾಡಿದ್ವಿ ಫುಲ್ಲು ಜಾಸ್ತಿ ಇರುತ್ತೆ ಕಾಸೆಲ್ಲ ಊಟದ್ದು ಅಂತ. ಬಟ್ ಒಂದು ಕೆಫೆಲ್ಲಿ ನೋಡಿದ್ವಿ ರೇಟು ಬರೀ 100 ರೂಪಾಯಿ ಪಿಜ್ಜಾ, 50 ರೂಪಾಯಿ ಕೇಕು, 20 ರೂಪಾಯಿ ಕಾಫಿ ಅಷ್ಟೇ. ಇವರಿಬ್ರು ಹೆಂಗೆ ಹೋಯ್ತವ್ರು ನೋಡ್ರಿ. ಇಬ್ರು ಫುಲ್ ದಿಲ್ ಖುಷ್ ಆಗ್ಬಿಟ್ಟಾರೆ. ದಿಲ್ ಖುಷ್ ದಿಮಾಗ್ ಪುದೀನ ಆಗ್ಬಿಟ್ಟಿದೆ ಇಬ್ರಿಗೂ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಫೈನಲಿ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಪಂಜಿಮ್ಗೆ. ಇಲ್ಲಿಂದ ಎಷ್ಟು ಮತ್ತೆ ಟಿಕೆಟು? 35 ರೂಪಾಯಿ. ಇಲ್ಲಿಂದ 35 ರೂಪಾಯಿಗೆ ಪಂಜಿಮ್ಗೆ ಹೋಗ್ತೀವಿ. ಅಲ್ಲಿಂದ ಮತ್ತೆ ಯಾವುದಕ್ಕೆ? ಕಲಂಗುಟ್ಗೆ ಮೇಲೆ ಬಸ್ ಹೋಗ್ತೀವಿ. ಸೊ ಬನ್ನಿ ಇಲ್ಲಿ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಹೋಗೋಣ. ನೆಕ್ಸ್ಟ್ ಹೋಗೋ ಕಡೆ ನಾವು ತೋರಿಸ್ತೀವಿ. ಸೊ ಗಾಯ್ಸ್, ಫೈನಲಿ ನಾನು ಗೋವಾಯಿಂದ ಪಂಜಿಮಿಗೆ ಬಂದು ಇಳಿದೀನಿ. ಪಂಜಿಮಿಗೆ ಬಂದು ಇಳಿದ ತಕ್ಷಣ ಏನು ಶಾಕ್ ಆಯಿತು ನನಗೆ ಅಂದರೆ, ಇದೇನು ಗೋವಾನ ನಮ್ಮ KR ಮಾರ್ಕೆಟಾ? ಒಂದು ಅರ್ಥ ಆಗೋದಿಲ್ಲ. ಒಂದು ನಿಮಿಷ ನೋಡಿ, ಅಲ್ಲಿ ನೋಡಿ ಇವತ್ತು ತೋರಿಸ್ತೀನಿ ಬನ್ನಿ. ಇದೇನು ಪಂಜಿಮ್ಮ ಗೋವಾನ KR ಮಾರ್ಕೆಟ್ ಬಂದ್ಬಿಟ್ಟು ವಾಪಸ್ ನಾವು, ನಮಗೆ ಅರ್ಥ ಆಯ್ತಾ ಇಲ್ಲ. ಸೊ ಬನ್ನಿ, ಇಲ್ಲಿಂದ ಮತ್ತೆ ಬೇರೆ ಬಸ್ ಹತ್ತಬೇಕು. ಒಂದು ಸ್ಕ್ಯಾಮಿಂದ ಕರೆಕ್ಟಾಗಿ ಬಚಾವಾಗಿದ್ದೀವಿ ನಾವು, ನಿಮ್ಗೆ ಹೇಳ್ತೀನಿ ರೂಮ್ಗೆ ಹೋದ್ಮೇಲೆ. ಸೊ ಬನ್ನಿ ಹೋಗೋಣ ಇವಾಗ. ಗಾಯ್ಸ್, ಇಲ್ಲಿಂದ ನಾವು AC ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ AC ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಇವರಿಬ್ಬರು ನಗ್ತಾವ್ರೆ. ಸೊ ಬನ್ನಿ ಹೋಗೋಣ. ಇಲ್ಲಿಂದ ಸ್ವಲ್ಪ ದೂರ, ಮತ್ತೆ 25 ರೂಪಾಯಿ ಚಾರ್ಜ್ ಆಗ್ತಾಯಿದೆ. ಸೊ ಗಾಯ್ಸ್, KR ಮಾರ್ಕೆಟಿಂದ ಮೆಜೆಸ್ಟಿಕ್ಗೆ ಬಂದಿದ್ದೀವಿ ನೋಡಿ ನಾವು. ಗೋವಾ ಮೆಜೆಸ್ಟಿಕ್ಗೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ಮತ್ತೆ ಕಲಂಗುಟ್ ಬಸ್ ಹತ್ತಬೇಕು. ಅಲ್ಲಿಂದ ನಮಗೆ ಪಂಜಿಯಿಂದ 25 ರೂಪಾಯಿ ಇಲ್ಲಿ ಬರೋಕ್ಕೆ. ಸೊ ಇಲ್ಲಿಂದ ಮತ್ತೆ 25 ರೂಪಾಯಿ ಅಂತ ಕಲಂಗುಟ್ಗೆ. ಸೊ ಬನ್ನಿ, ಇದು ನಾವು ಬಂದಿರೋದು ಮಪ್ಪುಸದಿಂದ ಕಲಂಗುಟ್ ಹೋಗೋಣ ಇವಾಗ. ಲೆಟ್ಸ್ ಗೋ. ಬೀಚ್ ನೋಡೋಕ್ಕಂತ ನಂಗೆ ಆಗಲ್ಲ, ಟೆನ್ಷನ್ ಆಗಿಬಿಡುತ್ತೆ, ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ. ಫೈನಲಿ ಇದ್ಬಿಟ್ಟು ನಾವು ಒಂದು ರೂಮ್ ನೋಡೋಕೆ ಹೋಗ್ತಾ ಇದ್ದೀವಿ. ಒಬ್ಬರು ಸಿಕ್ಕಿದ್ದಾರೆ ಹಿಂದಿಯವರು, ಚೆನ್ನಾಗಿ ಮಾತಾಡ್ತಿದ್ದಾರೆ. ರೂಮ್ ತೋರಿಸ್ತೀನಿ, ಇಷ್ಟ ಆಗಿದ್ರೆ ತೊಗೊಳ್ಳಿ, ಇಲ್ಲ ಬೇಡ ಅಂತ ಹೇಳಿದ್ದಾರೆ. ಸೊ ರೂಮ್ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ, ಹೆಂಗಿದೆ ರೂಮ್ ಕನ್ಫರ್ಮ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಗಾಯ್ಸ್, ಫೈನಲಿ ಆ ರೂಮ್ ನೋಡಿದ್ವಿ. ನಮ್ಗೆ ಇಷ್ಟ ಆಗಿಲ್ಲ ರೂಮು. ಅಣ್ಣ 1500 ರೂಪಾಯಿಂದ 1000 ರೂಪಾಯಿ ಗಂಟ ಬಂದ ರೂಮ್ಗೆ. ಆದ್ರೂ ಬೇಡ ಅಂತೇಳಿ ಮುಂದೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಬಾಸ್ಗೆ ಇಷ್ಟ ಆಗಬೇಕು. ನಮ್ಮ ಬಾಸ್, ಮೈ ಸನ್ ಎಲ್ಲರಿಗೂ ಇಷ್ಟ ಆಗಬೇಕು, ಮೋಹನ್ ಬೈಗೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಬೇರೆ ರೂಮ್ ನೋಡೋಕ್ಕೆ. ಸೊ ಬನ್ನಿ ನೋಡೋಣ. ರೂಮ್ ಕನ್ಫರ್ಮ್ ಆಗಿದ್ದ ತಕ್ಷಣ ನಿಮಗೆ ತೋರಿಸ್ತೀನಿ. ಯಾಕಂದರೆ ಇಲ್ಲಿ ಲೆಂತ್ ವಿಡಿಯೋ ಆಗಿಬಿಡುತ್ತೆ ತುಂಬ ಜಾಸ್ತಿ. ಅದಕ್ಕೆ ರೂಮ್ ಸಿಕ್ಕಿದ ತಕ್ಷಣ ತೋರಿಸ್ಬಿಟ್ಟು ಆಮೇಲೆ ಮಿಕ್ಕಿದ್ದು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿರಿ. ಸೊ ಗೈಸ್, ಇನ್ನೊಂದೇನು ಅಂದರೆ, ನೀವು ಬಂದಿಲ್ಲಿ ಸ್ಕ್ಯಾಮ್ ಆಗ್ತೀವಿ ಅಂದರೆ ಪಕ್ಕ ಸ್ಕ್ಯಾಮ್ ಆಗ್ತೀರಾ. ವೆಯ್ಟ್ ಮಾಡಬೇಕು, ತಾಳ್ಮೆ ಇರಬೇಕು. ನಮ್ಮ ಮೋಹನ್ ಥರ ತಾಳ್ಮೆ ಇಟ್ಕೊಂಡು ಆರಾಮಾಗಿರಿ. ಬೇಡ ಬೇಕು. ನಾವು ನಡ್ಕೊಂಬರ್ಬೇಕಾದ್ರೆ 1000 ರೂಪಾಯಿಗೆ ಬಂದರು. ನೀವು ಸ್ವಲ್ಪ ಬಾರ್ಗಿನ್ ಮಾಡಿದಾಗ 800-900 ರೂಪಾಯಿಗೆ ಬಂದಿರೋರು ಮಾತಾಡಿದ್ರೆ ನಾವೇ ಬೇಡ ಅಂತ ಬಂದಿದ್ದೀವಿ. ಹುಷಾರಾಗಿರಿ, ಇಲ್ಲಿ ಬಂದಮೇಲೆ ಸ್ಕ್ಯಾಮ್ ಆಗುತ್ತೆ. ಬಟ್ ಚೀಪ್ ಇದೆ, ನೀವು ವೆಯ್ಟ್ ಮಾಡಬೇಕಷ್ಟೆ. ಸ್ವಲ್ಪ ಇವಾಗ ಹೋಗ್ತಾ ಇದ್ದೀವಿ ನಾವು. ಹೋಗೋಣ. ನಾವು ಇವಾಗ ಹೇಳಿದ್ವಿ 800 ರೂಪಾಯಿ ಕೊಡ್ತಾರೆ ಅಂತ. ಅವನ್ನ ಗಾಡೀಲಿ ಹೋಗ್ಬೇಕಾರೆ ಇವಾಗ ಬಂದ್ಬಿಟ್ಟು ನಮ್ಮ ಪಕ್ಕದಲ್ಲೇ ಬಂದ್ಬಿಟ್ಟು 600 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ಎಷ್ಟು ಕೊಡ್ತೀರಾ ಬನ್ನಿ ಅಂತ ಹೇಳ್ತಾವ್ರು. ಯಾಕಂದರೆ ಇದು ಅನ್ಸೀಸನ್ ಟೈಮ್ ನಾವು ಬಂದಿರೋದು. ಕೇಳ್ತಾವ್ರು ಬನ್ನಿ ಅಂತ. ಅದು ನಾವು ಹೋಗೋಕೆ ಇಷ್ಟ ಇಲ್ಲ. ಯಾಕಂದರೆ ಆ ಪ್ರೈಸ್ಗೆ 1500 ರೂಪಾಯಿಗೆ ಸ್ವಿಮ್ಮಿಂಗ್ ಪೂಲ್ ಇರೋದು ಗೋವಾ ಬೀಚ್ ಪಕ್ಕದಲ್ಲೇ, ಬಾಗ ಬೀಚ್ ಪಕ್ಕದಲ್ಲೇ ಸಿಗುತ್ತೆ ನಮಗೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಬೇಜಾನ್ ಟೈಮ್ ಇದೆ, ಹೋಗೋಣ ಬನ್ನಿ. ನನ್ನ ಮಕ್ಕಳು ನಾನು ಮಾತಾಡ್ತೀನಿ, ಅಲ್ಲಿಬ್ಬರು ಆಡ್ಕೊಂಡು ನಗ್ತಾರೆ.
ಬನ್ನಿ ಗಾಯ್ಸ್ ನೋಡಿ ಗೋವಾ ಸ್ಟ್ರೀಟಲ್ಲಿ ಧೈರ್ಯದಿಂದ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಕೆಪಾಸಿಟಿ ಅಂದರೆ ಬನ್ನಿ ಹೋಗೋಣ ಇವಾಗ. ಇಲ್ಲೆಲ್ಲ ಊಟ ನೋಡಿ ಎಲ್ಲ ಕಡಿಮೆಗಿದೆ. ಯಾರು ಹೇಳ್ತಾರೋ ಸುಮ್ಮನೆ ಬಂದವರೆಲ್ಲ ಸ್ಕ್ಯಾಮು ಅಂತ. ಒಟ್ಟಲ್ಲಿ ನಾವು ಒಂದು ಕಡೆ ಸ್ಕ್ಯಾಮ್ ಆಗಿದ್ದು ಎಲ್ಲಿ ನಾವು ಸ್ಕ್ಯಾಮ್ ಆಗಿದ್ದು ಅಂದರೆ ಟ್ರೈನಲ್ಲಿ ಫಾಲ್ಸ್ ಕಾಣಿಸಿಲ್ಲ ಅಷ್ಟೇ. ನಿಜವಾಗ್ಲೂ ಗೋವಾ ಸ್ಕ್ಯಾಮ್ ಅಲ್ಲ ಗಾಯ್ಸ್. ಬನ್ನಿ ಹೋಗೋಣ ಗಾಯ್ಸ್. ಫೈನಲಿ ರೂಮು ನಮ್ಮ ಬಜೆಟಲ್ಲಿ ಒಳ್ಳೆ ರೂಮು ಸಿಕ್ತು. ನಾವೆಲ್ಲೂ ಸ್ಕ್ಯಾಮ್ ಆಗಕ್ಕೆ ಹೋಗಿಲ್ಲ. ಬಿಕಾಸ್ ನಮ್ಮ ಹತ್ರ ಯಾರಿರೋದು, ನಮ್ಮ ಭಾಷಾ ಬೈ ಮತ್ತು ನಮ್ಮ ಹೆಸರಿರೋದು ಮೋಹನ್. ಗಾಯ್ಸ್ ಫೈನಲಿ 1 hour ತಾಳ್ಮೆಯಿಂದ ಕಾಯ್ದ ಮೇಲೆ ನಮ್ಮ ಬಜೆಟ್ಗೆ ಒಂದು ಒಳ್ಳೆ ರೂಮ್ ಸಿಕ್ಕಿದೆ. ಬನ್ನಿ ತೋರಿಸ್ತೀನಿ ರೂಮ್ ಟೂರ್. ಇದು ಬರೀ ಒಂದು ದಿವಸಕ್ಕೆ ಮಾತ್ರ. ಆ್ಯಂಡ್ ನಾವು ಸೌತ್ ಗೋವಾದಲ್ಲಿ ಒಳ್ಳೆ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗ್ತೀವಿ. ಅಂದರೆ ನಮ್ಮ ಇವತ್ತು ಒಂದು ರಾತ್ರಿಗೆ ರೂಮ್ ಗಾಯ್ಸ್ ನಮ್ಗೆ ಎಷ್ಟೊಂದು ಮಾತ್ರ ಬಾತ್ರೂಮ್ಗೆ ಹೋಗಿದ್ದ. ಆ್ಯಂಡ್ ಫುಲ್ ಸ್ಪೇಷಿಯಸ್ ಆಗಿದೆ. ಇಲ್ಲೊಂದು ಟಿ ವಿ ಕೊಟ್ಟಿದ್ದಾರೆ. ಬರ ಮಚ್ಚ ಟಿ ವಿ ತೋರಿಸೋ. ಟಿ ವಿ ಇದೆ, ವೈಫೈ ಇದೆ, ಆ್ಯಂಡ್ ಇಲ್ಲಿ ಬೇಕಾಗಿರೋ ನಮಗೆ ಫ್ರಿಡ್ಜ್ ಇದೆ, ಲಾಕರ್ ಇದೆ. ಆ್ಯಂಡ್ ಇಲ್ಲಿಂದ ಬಂದರೆ ನಮಗೆ ಮೇನ್ ಬೇಕಾಗಿ ಇದು ವ್ಯೂ ಬಾಲ್ಕನಿ. ಬನ್ನಿ ಗಾಯ್ಸ್ ಹೆಂಗಿದೆ ನೋಡಿ ಗಾಯ್ಸ್. ನೀವು ಇಲ್ಲೇ ಚೇರ್ ಮೇಲೆ ರಾಜೇಂದ್ರ ಕುತ್ಕೊಂಡು ವ್ಯೂ ನೋಡಿ ಮಸ್ತಾಗಿ ಎಂಜಾಯ್ ಮಾಡಿಕೊಂಡು. ಆ್ಯಂಡ್ ನಿಮ್ಗೊಂದು ಚಾಲೆಂಜ್ ಏನಂದರೆ ಈ ವಿಡಿಯೋದಲ್ಲಿ ಪ್ರೈಸ್ನ ಗೆಸ್ ಮಾಡಿ ಎಷ್ಟು ಅಂತ ಕಮೆಂಟ್ ಹಾಕಿ. ಕರೆಕ್ಟಾಗಿ ಕಮೆಂಟ್ ಹಾಕಿದರೆ ನನ್ನ ಕಡೆ ಅವ್ರಿಗೆ ಗಿಫ್ಟ್ ಇರುತ್ತೆ. ಆ್ಯಂಡ್ ಇದೇ ಇವತ್ತಿನ ಬ್ಲಾಗ್ ಎಂಡ್ ಮಾಡೋಣ. ನಮ್ಮ ಬಜೆಟ್ ಎಷ್ಟಿದೆ ನೋಡ್ಕೊಂಡಿದ್ದೀರಾ. ನಿಮಗೂ ಟ್ರಿಪ್ ಬಜೆಟ್ ಬೇಕು ಅಂದರೆ ನಾನು ಬಂದಿರೋ ಥರ ಕಡಿಮೆಗೆ ಈ ರೂಮ್ ತುಂಬ ಕಡಿಮೆ ಸಿಕ್ಕಿದೆ ನಮಗಂತೂ ಪ್ರೈಸಲ್ಲಿ. ನಿಮಗೂ ಬೇಕಂದರೆ ಕಮೆಂಟ್ ಹಾಕಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಒಳ್ಳೊಳ್ಳೆ ಬೀಚಸ್ಸು ಒಳ್ಳೊಳ್ಳೆ ಎಕ್ಸ್ಪ್ಲೋರ್ ಮಾಡ್ತೀವಿ, ನಿಮ್ಗೆ ತೋರಿಸ್ಕೊಡ್ತೀವಿ. ಅಲ್ಲಿಗಂಟ ಲವ್ ಯು, ಟೇಕ್ ಕೇರ್ ಆಲ್, ಬಾಯ್ ಬಾಯ್. ಫೈನಲಿ ಗೋವಾ ರೀಚ್ ಅದು ಹೆಂಗಿತ್ತು? ಚೆನ್ನಾಗಿದೆ. ರೂಮ್ದು ಒಂದೇ ಭಯ ಇದ್ದಿದ್ದು. ರೂಮು ಕರೆಕ್ಟ್ ಬಜೆಟ್ಗೆ ಚೆನ್ನಾಗಿರೋ ರೂಮ್ ಸಿಕ್ಕಿದೆ. ಜರ್ನಿ ಹೆಂಗಿತ್ತು? ಜರ್ನಿನೂ ಚೆನ್ನಾಗಿತ್ತು. ಒಳ್ಳೆ ಫನ್ ಮಾಡಿದ್ದೀವಿ, ನೆಕ್ಸ್ಟ್ ಮಸ್ತಾಗಿತ್ತು. ನೋಡ್ಬೇಕು. ಹಾಂ ನೆಕ್ಸ್ಟ್ ಅಷ್ಟೇ.